ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. 777ನೇ ಕಗ್ಗ ಇದು. ಸಾಮಾನ್ಯ ರೂಪದಲ್ಲಿ ಜನಸಾಮಾನ್ಯರ ಹಾಗೆ ಸಂಸಾರಿ ವೇಷದಲ್ಲಿ ಇನ್ಯಾವುದೋ ಯಾವೊಬ್ಬ ಸಂಸಾರಿ ಹಾಗೆ ವೇಷ ಹಾಕ್ಕೊಂಡು ಸ್ವಾಮಿ ನಿನ್ನೆಡೆಗೆ ಬರಬಹುದು. ಸ್ವಾಮಿ ಅಂದರೆ ದೇವರು, ಅವನು ನಿನ್ನ ಹತ್ರಕ್ಕೆ ಬರಬಹುದು, ವರ ನೀಡಿ ನಿನಗೇನೋ ಒಂದು ವರವನ್ನು ಕೊಡಬಹುದು. ಮಹಿಮೆ ಕಾಂಬೊಡೆ, ಆ ಮಹಿಮೆ ಕಾಣಿಸ್ಬೇಕು, ನಮಗೆ ದಕ್ಕಿದ್ದು ಏನೋ ಒಂದು ವರ ಅಂತ ಅರ್ಥ ಆಗಬೇಕು ಅನ್ನೋಕ್ಕೋಸ್ಕರ ಅದಕ್ಕಾದ್ರೂ ನಿನಗೆ ಸಂಸ್ಕಾರವಿರಬೇಕು, ನಮಗೊಂದು ಬೇಸಿಕ್ ಸಂಸ್ಕಾರ ಇರಬೇಕು. ನಮಗೆ ಸಿಕ್ಕಿದ್ದು ವರ, ನಮಗೇನೋ ಒಂದು ಸಿಕ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಂಸ್ಕಾರವಾದರೂ ನಮಗಿರಬೇಕು. ತಾಮಸಿಗೆ ವರವೆಲ್ಲಿ, ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಬರದೇ ಇರೋನಿಗೆ ವರ ಎಲ್ಲಿ ಸಿಗುತ್ತೆ? ಅದನ್ನು ಅವನು ಹೋಗಿಬಿಟ್ಬಿಡ್ತಾನೆ, ವೇಸ್ಟ್ ಮಾಡ್ಕೊಂಡು ಬಿಡ್ತಾನೆ, ಅವನಿಗೆ ಯಾವ ವರನೂ ಸಿಕ್ಕೋದಿಲ್ಲ. ತುಂಬ ಯೋಚನೆಗೆ ಹಚ್ಚುವಂತಹ ಕಗ್ಗ ಇದು. ನಮಗೆ ಬದುಕಿನಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಎದುರಾಗ್ತಾ ಇರುತ್ತೆ, ಎಷ್ಟೊಂದು ಎದುರಿಗೆ ಬರ್ತಾ ಇರುತ್ತೆ. ನಾನು ಆಪರ್ಚುನಿಟೀಸ್ ಅಂತ ಕರೆಯಲ್ಲ, ಅವು ಆಪರ್ಚುನಿಟೀಸ್ ಅಂತಾನೆ ನಮಗೆ ಎಷ್ಟೋ ಸಲ ಅರ್ಥ ಆಗಿರಲ್ಲ. ನಮಗೆ ಗೊತ್ತಿಲ್ಲದೆ ಅದನ್ನು ಬಿಟ್ಬಿಡ್ತೀವಿ. ಒಬ್ಬ ತುಂಬ ಪ್ರಸಿದ್ಧ ಹಿಂದಿ ಚಿತ್ರನಟ ಒಬ್ಬ ಇದ್ದಾನೆ. ಒಂದು ದೊಡ್ಡ ಪ್ರೊಡಕ್ಷನ್ನಲ್ಲಿ ಮೊದಲ ಚಿತ್ರದಲ್ಲಿಯೇ ಆತನಿಗೆ ಒಂದು ತುಂಬ ಒಳ್ಳೆಯ ಪ್ರೊಡಕ್ಷನ್ನಲ್ಲಿ ಹೀರೋ ಆಗಿ ಮಿಂಚಿದ ಆತ. ಆ ಸಿನಿಮಾ ತುಂಬ ಸಕ್ಸಸ್ ಅಂತಾನೂ ಅಲ್ಲ, ಇಟ್ ವಾಸ್ ನಾಟ್ ಅ ಫ್ಲಾಪ್. ಒಂದು ಆವ್ರೇಜ್ ಗಳಿಕೆಯನ್ನು ಮಾಡಿಕೊಂಡು ಆ ಸಿನಿಮಾ ದಾಟಿತು ಬಾಕ್ಸ್ ಆಫೀಸ್ನ. ಆತನಿಗೆ ಅದು ತಲೆಗೇರಿಬಿಡ್ತು, ನಾನೊಬ್ಬ ಹೀರೋ ಆಗೋದೆ, ಇವಾಗ ನನ್ನ ಯಾರು ಹಿಡಿಯೋಂಗಿಲ್ಲ ಅಂತ. ಅಲ್ಲಿಂದ ನಂತರ ತುಂಬ ವಿಚಿತ್ರವಾಗಿ ಆತನ ಡಿಮಾಂಡ್ಗಳು, ರೀತಿ ನೀತಿಗಳು ಬದಲಾಗಿ ಹೋದವು. ಯಾವುದೋ ಟೈಮಿಗೆ ಬರೋದು, ಇನ್ನೇನೋ ಮಾಡೋದು, ಇದೇನೋ ಹಾಕ್ಕೊಳ್ಳಿ, ಈ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ, ಇದೆಲ್ಲ ನಾನು ಹಾಕ್ಕೊಳ್ಳಲ್ಲ, ನಂಗೆ ಅಂಥದ್ದೇ ಬೇಕು ಅಂತ ಡಿಮಾಂಡ್ ಮಾಡೋದು. ಹೀಗೆ ಬಹಳ ಋಣಾತ್ಮಕವಾಗಿ ಆತನ ನಡವಳಿಕೆಗಳು, ಬಿಹೇವಿಯರು ಬದಲಾಗಿ ಹೋಯಿತು. ತನ್ನಂತಾನೇ ಅವಕಾಶಗಳು ಬರೋದು ಕಡಿಮೆ ಆಗೋಯ್ತು. ಒಂದು ದಿವಸ ಅವನು ನೋವನ್ನಾಗಿ ಆಗೋದ. ಅವನ ಬೆಳವಣಿಗೆಯ ಗ್ರಾಫು ಮೇಲೇರೋದಕ್ಕೆ ಮೊದಲೇ ತುಂಬ ಚಿಕ್ಕದಾಗಿ ಇಳಿದು ಮುಗಿದು ಹೋಯಿತು. ನಂತರದ ದಿನಗಳಲ್ಲಿ ಆತ ಇತ್ತೀಚೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಲ್ಲಿ ಇನ್ನೊಂದರಲ್ಲಿ ಕಾಣಿಸ್ಕೊಂಡು ಮೇಲೆ ಬರ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ಮಿಂಚಬಹುದಾಗಿದ್ದ ಕಾಲದಲ್ಲಿ, ಯಾವಾಗ ಯೌವನ ಇತ್ತು, ಯಾವಾಗ ಸೌಂದರ್ಯ ಇತ್ತು, ಯಾವಾಗ ಅವಕಾಶಗಳಿದ್ವು, ಆವಾಗ ಆತ ತನಗೆ ಸಿಕ್ಕಿದ ಅವಕಾಶವನ್ನು ಅರ್ಥ ಮಾಡಿಕೊಳ್ಳದೆ, ಅದು ನನಗೆ ಬಂದ ವರ ಅಂತ ತಿಳ್ಕೊಳ್ದೆ, ಹಾಗೆ ಕನ್ಸಿಡರ್ ಮಾಡದೆ ಆ ವರವನ್ನು ಕೈ ಚೆಲ್ಲಿಬಿಟ್ರು. ಮಹಿಮೆ ಕಾಂಬೊಡೆ, ಅದನ್ನು ಕಾಣಬೇಕು ಅಂದರೆ ಅದನ್ನು ಕಾಣುವ ಸಂಸ್ಕಾರವಾದರೂ ನಮಗಿರಬೇಕು. ಪಡೆಯೋ ಸಂಸ್ಕಾರವನ್ನು ಬಿಡಿ, ಇದು ನನಗೆ ದಕ್ಕಿದ ವರ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಾದರೂ ಒಂದು ಸಂಸ್ಕಾರ ಬೇಕು. ನಮಗೆ ಬದುಕಿನಲ್ಲಿ ಎಷ್ಟೊಂದು ಸಿಗ್ತಾ ಇರುತ್ತೆ, ಏನೇನೋ ಸಿಗ್ತಾ ಇರುತ್ತೆ ಸವಲತ್ತುಗಳು. ಒಂದು ಮಾಡೋದಕ್ಕೊಂದು ಕೆಲಸ ಇರುತ್ತೆ, ಆ ಸಂಬಳ ಕಡಿಮೆನೇ ಇರಬಹುದು. ಕೆಲಸವಿಲ್ಲದೆ ಇರುವ ಎಷ್ಟೋ ಜನರಿಗಿಂತ ನಮಗೊಂದು ಕೆಲಸ ಇದೆ. ಇವತ್ತು ನನಗೆ ಸಿಕ್ಕ ಊಟ ಚೆನ್ನಾಗಿಲ್ಲದೆ ಇರಬಹುದು, ಆ ಊಟವೂ ಸಿಗದೆ ಇರೋ ಲಕ್ಷ ಜನ ಹೊರಗಡೆ ನಿಂತಿದ್ದಾರೆ. ಇವತ್ತು ನನಗೆ ಯಾವುದೋ ಒಂದು ಅವಕಾಶ ಸಿಕ್ಕಿದೆ, ಅದು ಕಡಿಮೆದೇ ಆಗಿರಬಹುದು, ಅದೂ ಇಲ್ಲದೆ ಇರುವ ಎಷ್ಟೊಂದು ಜನ ಇದ್ದಾರೆ. ಇದೊಂದು ಎಂಥ ಪರ್ಸ್ಪೆಕ್ಟಿವ್ ಕೊಟ್ಬಿಡುತ್ತೆ ನೋಡಿ. ಸೊ ನನಗೆ ಇವತ್ತೇನು ದಕ್ಕಿದೆ, ಇವತ್ತು ನನ್ನ ತಲೆ ಮೇಲೊಂದು ಸೂರಿದೆ, ಮಾಡೋಕ್ಕೊಂದು ಕೆಲಸ ಇದೆ, ತಿಂಗಳಿಗೆ ಸಂಬಳ ಬರ್ತಾ ಇದೆ, ಮನೆಗೆ ಅಕ್ಕಿ ಬೇಳೆ ತಂದು 3 ಹೊತ್ತು ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ನನಗೆ ದಕ್ಕಿದ ವರವಲ್ಲವೇ? ಯಾಕೆಂದ್ರೆ ಅದು ಯಾವುದೂ ಇಲ್ಲದೆ ರಸ್ತೆಯಲ್ಲಿ ಇರುವಂತಹ ಚಿಂದಿ ಸುತ್ತಕೊಂಡು ಬೀದಿ ಬದಿಲಿ ಮಲಗಿರುವಂಥ ಎಷ್ಟು ಸಾವಿರ ಜನಗಳಿದ್ದಾರೆ. ನಮಗೆ ಸಿಕ್ಕಿರುವುದು ವರ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಂಸ್ಕಾರ ಇರಬೇಕು. ಆಗ ನಾವು ನಮಗೆ ದಕ್ಕಿದ್ದೆಲ್ಲವನ್ನು ಅಪ್ರಿಷಿಯೇಟ್ ಮಾಡೋದನ್ನು ಕಲ್ತ್ಕೊಳ್ತೀವಿ. ಇದು ಸಿಕ್ಕಿದೆಯಲ್ಲಪ್ಪ ನನಗೆ, ಇದನ್ನು ಚೆನ್ನಾಗಿ ಮಾಡೋಣ, ಇದರ ಮೂಲಕ ಮೇಲೆ ಹೋಗೋಣ ಅಂತ. ಇವತ್ತು ಇರೋದನ್ನು ನಾವು ಅಪ್ರಿಷಿಯೇಟ್ ಮಾಡೋದನ್ನು ಕಲ್ತ್ರೆ, ನಾವು ಮೇಲೆ ಹೋದರೆ, ಕೆಳಗೆ ಹೋದರೆ, ಎಲ್ಲಿ ಹೋದಾಗಲೂ ಕೂಡ ನಮಗೇನು ದಕ್ಕಿದೆ ಅದನ್ನು ನಾವು ಆಸ್ವಾದಿಸೋದನ್ನು ಕಲಿತೀವಿ. ಆಗ ನಮಗೆ ಎಲ್ಲದರ ಬಗ್ಗೆ ಒಂದು ಕೃತಜ್ಞತಾ ಭಾವ ಉಂಟಾಗುತ್ತೆ. ಆ ಕೃತಜ್ಞತೆಯ ಭಾವ ನಮ್ಮನ್ನು ಹಂಬಲ್ಲಾಗಿಡುತ್ತೆ, ಅಂದರೆ ವಿನಯವಂತಿಕೆಯಿಂದ ಇಡುತ್ತೆ. ಆ ವಿನಯವಂತಿಕೆ ನಮ್ಮನ್ನು ಯಾವಾಗಲೂ ಕಾಯುತ್ತೆ, ಯಾವಾಗಲೂ ಇನ್ನೊಬ್ಬರನ್ನು ದೊಡ್ಡವರನ್ನಾಗಿ ಮಾಡಿ ಸಂತೋಷ ಪಡುವ ಗುಣವನ್ನು ಕಲಿಸುತ್ತೆ. ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.